ಯಾವುದೋ ಪಕ್ಷಿ ಕಣ್ಣಿಗೆ ಬಿದ್ದಂಗಿದೆ, ಅದಕ್ಕೆ ಗುರಿ ಇಡ್ತಾವ್ರೆ. ಈ ಗುಹೆ ಜನಗಳು ಬರೀ ಪಕ್ಷಿಗಳನ್ನ ಮಾತ್ರ ಭೇಟಿಯಾಡಲ್ಲ, ಪಕ್ಷಿಗಳ ಜೊತೆಯಲ್ಲಿ ಕಾಡು ಕೋತಿಗಳನ್ನ, ಕಾಡು ಹಂದಿಗಳನ್ನ, ಕಾಡು ಗೇಂಡಾಮೃಗಗಳನ್ನ, ಕಾಡಲ್ಲಿ ಏನೇನು ಸಿಗುತ್ತೋ ಅಷ್ಟು ಪ್ರಾಣಿಗಳನ್ನ ಬೇಟೆ ಆಡ್ಕೊಂಡು ಬಳ್ದು ಬಾಯಿಗಾಕೊಂಡ್ಬಿಡ್ತಾರೆ. ನೋಡ್ರಿ ಇದೇವರು ಅವರ ಮನೇಲಿ ಅವರು ಶುದ್ಧವಾದಂತಹ ನೀರು ಕುಡಿತಾವ್ರೆ. ಇಲ್ಲಿನ ಜನಗಳು ಬಿದ್ದು ಗಾಯ ಮಾಡ್ಕೊಂಡ್ರೆ ಅಥವಾ ಬೆಂಕಿಯಲ್ಲಿ ಸುಟ್ಕೊಂಡ್ರೆ ಅವರು ಬಳಸೋದು ಈ ಮೆಡಿಸಿನಲ್ ಪ್ಲಾಂಟು. ಇದನ್ನ ಡಾರ್ಮಿನ್ ಅಂತ ಕೂಗ್ತಾರೆ. ಪಕ್ಷಿ ಏನಾದರೂ ಕುಂತೈತಾ ಅಂತ ನೋಡ್ತಾವ್ರೆ. ಯಾವುದೋ ಪಕ್ಷಿ ಕಣ್ಣಿಗೆ ಬಿದ್ದಂಗಿದೆ, ಅದಕ್ಕೆ ಗುರಿ ಇಡ್ತಾವ್ರೆ. ದೇವರು ಈ ಗುಹೆ ಜನಗಳು ಬರೀ ಪಕ್ಷಿಗಳನ್ನ ಮಾತ್ರ ಭೇಟಿಯಾಡಲ್ಲ, ಪಕ್ಷಿಗಳ ಜೊತೆಯಲ್ಲಿ ಕಾಡು ಕೋತಿಗಳನ್ನ, ಕಾಡು ಹಂದಿಗಳನ್ನ, ಕಾಡು ಗೇಂಡಾಮೃಗಗಳನ್ನ, ಕಾಡಲ್ಲಿ ಏನೇನು ಸಿಗುತ್ತೋ ಅಷ್ಟು ಪ್ರಾಣಿಗಳನ್ನ ಬೇಟೆ ಆಡ್ಕೊಂಡು ಬಳ್ದು ಬಾಯಿಗಾಕೊಂಡ್ಬಿಡ್ತಾರೆ. ದೇವರು ನೋಡ್ರಿ ಸಿಕ್ತು ಪಕ್ಷಿ. ಫೈನಲಿ ಪಕ್ಷಿ ಹಿಡ್ದಿರೋ ಅಂತ ಮಹಾಶೂರ ಇವರೇ. ಬೇಟೆಗೆ ಹೋಗಿದ ತಕ್ಷಣ ಬೇಟೆ ಸಿಕ್ಕಾದ್ಮೇಲೆ ಫುಲ್ ಖುಷಿ ಆಗ್ಬಿಡ್ತದೆ ಇಲ್ಲಿನ ಜನಗಳಿಗೆ. ಇವ್ರು ಬರ್ತಾವ್ರೆ. ಎಲ್ಲಿ ಬೇಟೆ, ಎಲ್ಲಿ ಬೇಟೆ ಸಿಕ್ಕಿಲ್ವಾ? ಅಯ್ಯೋ, ಇವ್ರು ಸಪ್ಪೆ ಮೊರೆ ಹಾಕೋ ಬತ್ತೈದಾಗಲೇ ಗೊತ್ತಾಯ್ತು ಬೇಟೆ ಸಿಕ್ಕಿಲ್ಲ ಅಂತ ಪಾಪ. ನಿಮ್ಮಲ್ಲಿ ಪಾಪ ಈ ಪಕ್ಷಿನ ನೋಡ್ಬಿಟ್ಟು ಕೆಲವ್ರಿಗೆ ಬೇಜಾರಾಗ್ತಿರ್ಬೇಕಲ್ವಾ? ಅದೇ ಚಿಕನ್ ಟಿಕ್ಕ ಮಸಾಲ ತಿನ್ನೋವಾಗ ಬೇಜಾರಾಗಲ್ವಾ? ಎಂತ ಬಾಳೋ. ಓಕೆ ದೇವರು, ಗುಹೆಲೆ ಹುಟ್ಟಿ ಗುಹೆಲೆ ಬೆಳೆದು ಕಾಡಲ್ಲಿ ಜೀವನ ಮಾಡೋ ಅಂತ ಈ ಜನಗಳ ಜೀವನ ನೋಡಿ ನೀವು ಖುಷಿ ಪಟ್ರಿ ಅಂತ ನಾನು ಅನ್ಕೋತೀನಿ. ಈ ವಿಡಿಯೋ ಮಾಡೋ ಅಷ್ಟೊತ್ತಿಗೆ ನಂಗಂತೂ ಜೀವ ಹೋಗಿ ಜೀವ ಬಂದಿತ್ತು. ಯಪ್ಪ ದೇವರೇ, ಮೈಯೆಲ್ಲ ನೋವು, ಮೈಯೆಲ್ಲ ನಾವು ಓಡಾಡಿ 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 ಬೆಟ್ಟ ಹತ್ತಿ ಬೆಟ್ಟ ಇಳಿದು ಬೆಟ್ಟ ಅಲ್ದು ಯಪ್ಪಪ್ಪ. ಆದರೆ ನಾನು ಸ್ಪೆಷಲಾಗಿ ಇವರ ಜೀವನ ನೋಡಿ ಸಿಕ್ಕಾಪಟ್ಟೆ ಖುಷಿ ಪಟ್ಬಿಟ್ಟೆ. ಗುಹೆಲಿ ಬೇಕಾದರೆ 1-2 ದಿವಸ ಇರ್ಬೋದಷ್ಟೇ, ಆದರೆ ಇಡೀ ಜೀವನ ಗುಹೆಲಿ ಕಳಿಯೋಕ್ಕೆ ಯಪ್ಪ ತುಂಬ ಕಷ್ಟ ರೀ. ಆದರೆ ನಮ್ಮ ಕೈಲಿ ಅದು ಆಗಲ್ಲ. ಆದರೆ ಈ ಜನಗಳು ಈ ಕಾಡಲ್ಲಿ ಈ ಗುಹೆಯಲ್ಲಿ ಹೆಂಗೆ ಜೀವನ ಮಾಡ್ತಾರೋ ಇವ್ರಿಗಂತೂ ಒಂದು ಬಿಗ್ಗು ಸಲ್ಯೂಟು. ಓಕೆ ದೇವರು, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಖಂಡಿತ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದೇನಾದರೂ ಸ್ಪೆಷಲ್ ಆಗಿರೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್ ಫ್ರಮ್ Tot Bataw Caves, Philippines. Take care. Bye bye.